ಹಾಂ ಬಾ 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 ಇಲ್ಲಿದ್ದಾನೆ ನೋಡಿ, ಎಷ್ಟು ಚುರುಕಾಗಿದ್ದಾರೆ ಈ ಹುಡುಗ ಅಂತೇಳಿ. ಹೇಗೆ ಆಗ್ತುಂಟು ಸ್ಟಡೀಸು? ಚೆನ್ನಾಗಿದೆ. ಟೀಚರ್ಸ್ ಈಗ ಹೇಳ್ತಾ ಇದ್ರು, ಮಾತಾಡ್ತಾ ಎಚ್ ಎಮ್ ಹೇಳ್ತಾ ಇದ್ರು, ತುಂಬ ಚುರುಕು ಸ್ವಭಾವದ ಹುಡುಗ, ಕಲೀಲಿಕ್ಕೆ ಕೂಡ ತುಂಬ ಹುಷಾರಿದ್ದಾನೆ. ನ್ಯೂಸ್ ನಾಟ್ ನ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮದಲ್ಲಿ ಮೊನ್ನೊಂದು ಕಾರ್ಯಕ್ರಮವನ್ನು ನಾವು ನಿಮಗೆ ಪ್ರಸ್ತುತಪಡಿಸಿದ್ದೆವು. ಅದರಲ್ಲಿ ಇತ್ತು, ಈ ಹುಡುಗನ ಒಂದು ಕಷ್ಟಕ್ಕೆ ಮರುಗದವರುಂಟೆ ಅಂತ ಒಂದು ಹೆಡ್ಡಿಂಗ್ ಕೊಟ್ಟಿದ್ವಿ. ಖಂಡಿತವಾಗಿ ನಾನು ಹೇಳ್ತೇನೆ, ವೀಕ್ಷಕರು ನೀವೆಲ್ಲರೂ ಕಷ್ಟಕ್ಕೆ ಮರಗಿದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಹುಡುಗನಿಗೆ ಒಳ್ಳೆಯದಾಗಬೇಕು, ಜೊತೆಗೆ ಆತನ ಕುಟುಂಬಕ್ಕೆ ಒಂದು ನೆಲೆ ಆಗಬೇಕು, ಒಂದು ಆಧಾರ್ ಕಾರ್ಡ್ ಆಗಬೇಕು, ಒಂದು ರೇಷನ್ ಕಾರ್ಡ್ ಆಗಬೇಕು, ಒಂದು ವೋಟರ್ ಐ ಡಿ ಆಗಬೇಕು ಅಂತ ನೀವೆಲ್ಲರೂ ಕೂಡ ಹೃದಯ ತುಂಬಿ ಹಾರೈಸಿದ್ರಿ. ಆದರೆ ದುರದೃಷ್ಟವಶಾತ್ ಏನಂತ ಹೇಳಿದರೆ, ಇದುವರೆಗೆ ಸುಮಾರು ಒಂದು ವಾರ ಆಯಿತು ನಾವು ಈ ಸ್ಟೋರಿಯನ್ನು ಮಾಡಿ ಹತ್ರ. ಆದರೂ ಕೂಡ ಒಬ್ಬರು ಜನನಾಯಕರಾಗಲಿ ಅಥವಾ ಸ್ಥಳೀಯ ಮುಖಂಡರಾಗಲಿ ಈ ಸ್ಥಳಕ್ಕೆ ಬರಲಿಲ್ಲ, ನಿಮ್ಮ ಕಷ್ಟ ಏನು ಅಂತ ಕೇಳಲಿಲ್ಲ. ಇದು ಒಂದು ವಿಪರ್ಯಾಸ ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದರೆ, ಮಾನ್ಯ ಶಾಸಕರ ಊರು ಇದು, ಪಂಜ 50 ಇಲ್ಲಿಯ ಒಂದು ಭಾಳ ಹತ್ತಿರದ ಪ್ರದೇಶ, ಒಂದು 6 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಮ್ಮ ಶಾಸಕರ ಮನೆ ಇದೆ. ಅವರು ಒಂದು ಮುರುಳ್ಯ ಭಾಗದಲ್ಲಿರುವವರು ಶಾಸಕರು. ಇದು ಪಂಜ 50 ಭಾಳ ಹತ್ತಿರದಂತಹ ಒಂದು ದಾರಿ. ಇಂತಹ ಸ್ಥಳಕ್ಕೆ ಅವರು ಬರಬೇಕಿತ್ತು. ಯಾಕೆಂದರೆ ನಾವು ಆ ಸ್ಟೋರಿ ಮಾಡಿದ ನಂತರ ನಮ್ಮ ನಿರೀಕ್ಷೆ ಇತ್ತು ಬರಬಹುದು ಅಂತೇಳಿ, ಬಟ್ ಬಂದಿಲ್ಲ. ಆದರೂ ಪರವಾಗಿಲ್ಲ, ಅವರೇನೋ ಕೆಲಸದಲ್ಲಿ ಬ್ಯುಸಿ ಇರ್ಬೋದು ಅಂತ ನಾವು ಭಾವಿಸ್ತೇವೆ. ಅದೇ ರೀತಿಯಲ್ಲಿ ಮತ್ತೊಂದು ಸಲ ನಾವು ಮನವಿ ಮಾಡೋದೇನೆಂದರೆ, ಶಾಸಕರಿಗೆ, ಮಾನ್ಯ ಶಾಸಕರೇ, ಆದಷ್ಟು ಬೇಗ ನೀವಿಲ್ಲಿ ಬಂದು ಒಂದು ಅವರ ಕಷ್ಟವನ್ನು ಕೇಳಿ, ಅವರಿಗೆ ಒಂದು ಏನು ಬೇಸಿಕ್ ಅವರಿಗೆ ಬೇಕಾಗಿರುವಂಥದ್ದು, ಶಾಲೆಗೆ ಮಗುವನ್ನು ಸೇರಿಸಲಿಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಆಧಾರ್ ಕಾರ್ಡು, ಜೊತೆಗೆ ಒಂದು ವೋಟ್ ಮಾಡಲಿಕ್ಕೆ ಪವರ್ ಬೇಕಾಗಿರುವಂಥದ್ದು ಒಂದು ವೋಟರ್ ಐ ಡಿ, ಒಂದು ತುತ್ತಿನ ಅನ್ನ ತಿನ್ನಬೇಕು ಅಂತ ಬೇಕಾಗಿರುವಂಥದ್ದು ಒಂದು ರೇಷನ್ ಕಾರ್ಡು. ಇದಿಷ್ಟು ಅವರಿಗೆ ಮೂಲ ಸೌಕರ್ಯ ಆದಷ್ಟು ಬೇಕಾಗಬೇಕು. ಇದನ್ನು ಸರ್ಕಾರದ ವತಿಯಿಂದ ಯಾರಾದರೂ ಇಲ್ಲಿಯ ಮುಖಂಡರು ಮಾಡಿಕೊಡಬೇಕು. ಇನ್ ಕೇಸ್ ಇನ್ನೊಂದು 2-3 ದಿವಸ ನಾವು ವೆಯ್ಟ್ ಮಾಡ್ತೇವೆ. ಇನ್ನೊಂದು 2-3 ದಿವಸದಲ್ಲಿ ಯಾವುದೇ ಮುಖಂಡರು ಇಲ್ಲಿಗೆ ಬರಲಿಲ್ಲ ಅನ್ನೋ ಪಕ್ಷದಲ್ಲಿ ಅವರ ಬಂಧುಗಳಾಗಿ ನಾವೇ ನಿಂತು ಮಾನ್ಯ ಶಾಸಕರಿಗೆ ಒಂದು ಮನವಿ ಕೊಡ್ತೇವೆ, ಜೊತೆಗೆ ತಹಶೀಲ್ದಾರಿಗೆ ಒಂದು ಮನವಿ ಕೊಡ್ತೇವೆ, ಜೊತೆಗೆ ಇದನ್ನು DC ಮೂಲಕ ಹೋಗಿ ಅವರಿಗೆ ಒಂದು ಆಧಾರ್ ಕಾರ್ಡ್ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನ್ಯೂಸ್ ನಾಟ್ ಔಟ್ ತಂಡ ಮಾಡುತ್ತೆ. ಅದಕ್ಕೆ ಇಲ್ಲಿಯ ಸ್ಥಳೀಯರ ಸಹಕಾರವನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಜೊತೆಗೆ ಏನು ಸಮಾನ ಮನಸ್ಕರಿದ್ದೀರಿ ಜನರು, ನಮ್ಮ ಜೊತೆಗೆ ಬಂದು ನಿಲ್ಲುವವರು ಖಂಡಿತವಾಗಿ ಬರ್ಬೋದು. ಕೆಲವೇ ದಿವಸಗಳಲ್ಲಿ, ಈಗ ಮಳೆ ಬರುವ ಹಿನ್ನೆಲೆಯಲ್ಲಿ ಈ ಮನೆಯನ್ನು ನಮಗೆ ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಇವರನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗತ್ತೆ, ಜೊತೆಗೆ ಒಂದಷ್ಟು ಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಮನೆಯನ್ನು ಸದ್ಯಕ್ಕೆ ಮುಟ್ಲಿಕ್ಕೆ ಹೋಗೋದಿಲ್ಲ. ಮೊದಲಾಗಿ ಅವರಿಗೆ ಏನು ಬೇಸಿಕ್ ಆಗಿ ಬೇಕು ಅದನ್ನು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ, ಅಂದರೆ ದಾಖಲಾತಿಗಳು. ಅದಾದ ನಂತರ ಈ ಮನೆಯನ್ನು ನಾವೆಲ್ಲರೂ ಸೇರಿಕೊಂಡು ಒಂದು ಚಂದ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಇದಕ್ಕೆಲ್ಲರೂ ಕೂಡ ನಿಮ್ಮ ಸಹಕಾರವನ್ನು ನಾನು ಕೇಳ್ಕೊಳ್ತೇನೆ. ಯಾಕಂತ ಹೇಳಿದರೆ, ಇಲ್ಲೊಂದು ಹುಡುಗನ ಕನಸನ್ನು ಮೊನ್ನೆ ನಾನು ನಿಮಗೆ ಹೇಳಿದ್ದೆ, ನಾನು ವಿಡಿಯೋ ಮೂಲಕನೇ ಹೇಳಿದ್ದೆ. ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಯಾರೆಲ್ಲ ನೋಡಿಲ್ವೋ ಅವರು ಇನ್ನೊಂದು ಸಲ ನೋಡಿ, ಡಿಸ್ಕ್ರಿಪ್ಷನಲ್ಲಿ ವಿಡಿಯೋವನ್ನು ಅದನ್ನು ಲಿಂಕನ್ನು ಹಾಕಿರ್ತೇನೆ ನಾನು. ಅದೇ ರೀತಿಯಲ್ಲಿ ಪಾಪ ಇವ್ರದ್ದು ಇನ್ನೂ ಒಂದು ಕಷ್ಟ ಅಂತ ಹೇಳಿದರೆ, ಈಗ ಸಿದ್ದರಾಮಯ್ಯ ಸರ್ಕಾರ ಒಂದು ಯೋಜನೆಗಳನ್ನೆಲ್ಲ ಮಾಡಿದೆ. ಏನೋ ಒಂದು 2,000 ಕೊಡುವಂಥದ್ದಾಗಿರ್ಬೋದು, ಬಸ್ಸಲ್ಲಿ ಒಂದು ಫ್ರೀ ಹೋಗುವಂಥದ್ದಾಗಿರ್ಬೋದು, ಇದೆಲ್ಲರೂ ಕೂಡ ಮಹಿಳೆಯರಿಗೆ ಒಂದು ವಿಶೇಷವಾಗಿ ಕೊಡುವಂಥದ್ದು. ಆದರೆ ಈ ಮನೆಯವರಿಗೆ ಅದು ಯಾವುದೂ ತಲುಪಲಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮಗೂ ಕೂಡ ಈ ಮೂಲಕ ನಾನು ಹೇಳ್ತೇನೆ. ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರೇ, ನಿಮಗೂ ಕೂಡ ಈ ಮನವಿಯನ್ನು ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ, ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ನಾವು. ಅದರಲ್ಲೂ ನಮ್ಮ ಸುಳ್ಯ ತಾಲೂಕು ಅಂತ ಹೇಳಿದಾಗ ಬರೋದು ನಮಗೆ ಭಾಳಷ್ಟು ನಾವು ಅಂದ್ಕೋತೇವೆ, ಇದು ಏನೋ ಪಕ್ಷ ಅದು ಇದು ಅಂತ. ಯಾವುದೇ ಪಕ್ಷ ಇಲ್ಲ ಇಲ್ಲಿ. ಮುಖ್ಯವಾಗಿ ಮಾನವೀಯತೆ ಅನ್ನೋದೇ ಇಲ್ಲಿ ಪಕ್ಷ. ಯಾರೆಲ್ಲ ಮಾನವೀಯತೆ ಜೊತೆಗಿದ್ದೀರಿ ಅವರೆಲ್ಲ ಕೂಡ ನ್ಯೂಸ್ ನಾಟ್ ಔಟನ್ನು ಬೆಂಬಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ನಾನು ಹೇಳ್ತೇನೆ. ಜೊತೆಗೆ ಇವತ್ತು ನಾನು ಸುಂದರ್ ಅವರನ್ನು ಮಾತಾಡಿಸ್ತೇನೆ. ಸುಂದರ್ ಅವರೇ, ನಮಸ್ತೆ. ನಮಸ್ತೆ. ಭಾಳ ಒಂದು ವಾರ ಆಯಿತು ನಾವು ವಿಡಿಯೋಗಳನ್ನು ಮಾಡಿ. ಹೌದು. ಯಾವ ಜನನಾಯಕರು ಬರಲಿಲ್ಲ, ಯಾವ ಸ್ಥಳೀಯರು ಇಲ್ಲಿಗೆ ಬರಲಿಲ್ಲ. ಹೌದು. ಇವರ ಗೋಳು ಯಾರಿಗೂ ಬೇಡ ಅಂತ ಅನಿಸ್ತದೆ. ಅಲ್ಲಿಗೆ ನಾವು ಅನ್ಕೋಬಹುದು, ನಮ್ಮ ಒಂದು ತಾಲೂಕಲ್ಲಿ ಈ ತರ ಒಂದು ಯಾವ್ದು ಅಸಡ್ಡೆ ಇರ್ಬೋದು, ಅಥವಾ ಎಂತ ಮೀಡಿಯಾದವ್ರು ಹಾಕೊಂಡೇ ಇರ್ತಾರೆ ಅಂತ ಇರ್ಬೋದು. ಯಾರು ಏನು ಕ್ಯಾರ್ ಮಾಡದಿದ್ರೆ ಆಯ್ತು ಅಂತ ಹೇಳಿ ಏನು ಅನಿಸುತ್ತೆ ನಿಮಗೆ? ನನಗೆ ಅನಿಸೋ ಪ್ರಕಾರ ನಾನು ಕೂಡ ಅದೇ ಅಂದ್ಕೊಂಡಿದ್ದೆ. ನಮ್ಮ ಸಮುದಾಯ ಏನಿದೆ ಅಥವಾ ಈ ಬಡ ಕುಟುಂಬ ಏನಿದೆ, ಇದನ್ನು ನೋಡಿ ಆದರೂ ಯಾರಾದರೂ ರೆಸ್ಪಾನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಈಗ ಅಂದ್ರೆ ಇವರು ಯಾವ ಸಮುದಾಯದವರು ಅಂತ ಹೇಳ್ಬೋದು? ಆದಿ ದ್ರಾವಿಡ. ಹಾಗಾದ್ರೆ ನಮ್ಮ ಇವರು ಶಾಸಕರು ಆದಿ ದ್ರಾವಿಡ? ಹೌದು, ನಮ್ಮದೇ ಅವರ ಸಮುದಾಯದವರು. ಸಮುದಾಯದ ಮಹಿಳೆ ನೋಡಿ, ಶಾಸಕರ ಸಮುದಾಯದವರಂತೆ ಆದಿ ದ್ರಾವಿಡ ಇವರು. ಅವರ ಸಮುದಾಯದವರಿಗೆ ಅವರು ಮೊದಲು ನ್ಯಾಯ ಕೊಡಬೇಕು. ಹೌದು.
ಫಸ್ಟು ನಾನು ಹೇಳುವ ಪ್ರಕಾರ ಇಂಥದ್ದೊಂದು ಆಗ್ತಾ ಉಂಟು ಅಂತ ಹೇಳುವಾಗ ಅನತಿ ದೂರದಲ್ಲಿರುವವರು ಅವರು ಬಂದು ನೋಡಬೇಕಿತ್ತು. ಬಟ್ ಯಾರೂ ಬರಲಿಲ್ಲ ಅಂತ ಹೇಳುವಾಗ ಸ್ವಲ್ಪ ನೋವಾಗುತ್ತೆ. ನಾವು ಓಟ ಎಲ್ಲ ಹಾಕಿದವರು ಇಲ್ಲಿ ಎಲ್ಲರೂ ಇದ್ದಾರೆ ಸುತ್ತಮುತ್ತ ಕೂಡ. ಸೊ ಹೇಳಿ ಇವರೇ, ಏನೋ ಹೇಳ್ತಾ ಇದ್ರಿ, ಹೇಳಿ. ಅದೇ ಯಾರಾದರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಯಾರು ಬಂದಿಲ್ಲ. ಇವತ್ತು ಬೆಳಿಗ್ಗೆ ನನಗೆ ಆದಿದ್ರಾವಿಡ ಗ್ರೂಪಲ್ಲಿ ಸಮುದಾಯದ ರಿಜಿಸ್ಟರ್ಡ್ ಸಂಘ ಇದೆ ಒಂದು, ರಾಮಚಂದ್ರ ಕೊಯ್ಲ್ ಅಂತ ಅಧ್ಯಕ್ಷರವರು, ಇವರ್ನಾಡವರು, ಅವರು ಫೋನ್ ಮಾಡಿ ನನಗೆ ಹೇಳಿದರು, ಒಂದು ವೇಳೆ ಅವರಿಗೆ ತಾತ್ಕಾಲಿಕ ಮನೆ ನಿರ್ಮಿಸಿ ಕೊಡೋದಾದರೆ ನಾವು ಟಾರ್ಪಾಲಿನ ವ್ಯವಸ್ಥೆ ಅಥವಾ ಏನಾದರೂ ಬೇಕು ಅಂತಿದ್ರೆ ನಾವು ಹುಡುಗರನ್ನ ಕರ್ಕೊಂಬರ್ತೀವಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದೊಂದು ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಅದು ಬಿಟ್ಟರೆ ಅದೇ ನಾನು ನಿಮಗೆ ಹೇಳಿದಾಗೆ ಇವಾಗ ಸದ್ಯಕ್ಕೆ ಅದು ನಮ್ಮ ಮನೆ ನಿರ್ಮಿಸೋದು ಬೇಡ, ಅವರಿಗೆ ದಾಖಲಾತಿಗಳನ್ನು ಮಾಡೋಣ ಅಂತ ಮಾತ್ರ ನಾನು ಹೇಳ್ತೇನೆ ಅಷ್ಟೇ. ಸದ್ಯಕ್ಕೆ ಮಳೆ ತುಂಬ ಇದೆ. ದಾಖಲಾತಿಗಳು ಹೌದು 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 ಹೌದು. ಈಗ ಹುಡುಗ ಸ್ಕೂಲಲ್ಲಿದ್ದಾನೆ? ಸ್ಕೂಲಲ್ಲಿದ್ದಾನೆ, ಸ್ಕೂಲಿಗೆ ಹೋಗಿದ್ದಾನೆ. 3ನೇ ಕ್ಲಾಸ್ ಅಲ್ಲ? ಹೌದು. ಈಗ ನಾನು ಹೇಳೋದು, ಈಗ ದಾಖಲಾತಿಗಳನ್ನು ಮಾಡಬೇಕು ಅಂತಾದ್ರೆ ನಾವು ಈಗ ಮನವಿಯನ್ನು ಕೊಡಬೇಕಾಗುತ್ತೆ. ಹೌದು. ಇಲ್ಲಿಗೆ ಯಾರೂ ಬರದ ಹಿನ್ನೆಲೆಯಲ್ಲಿ ಇವರ ಬಂಧುಗಳಾಗಿ ನಾವೇ ಈಗ ಹೋಗ್ಬೇಕಾಗುತ್ತೆ. ಇವರಿಗೆ ನಾವು ಯಾವ ರೀತಿಯ ಬಂಧುಗಳು ಅನ್ನೋದನ್ನ ರಕ್ತ ಸಂಬಂಧ ಇಲ್ಲ ಅಥವಾ ಏನೂ ಇಲ್ಲ, ಆದ್ರೂ ಮಾನವೀಯ ಸಂಬಂಧ ಮಾತ್ರ ನಮ್ಮ ಜೊತೆ ಇರುವಂಥದ್ದು. ಹಾಗೆ ಸುಂದರ್ ಅವರ ಒಂದು ಇದರಲ್ಲಿ ನಾವು ಅವರ ಜೊತೆನೇ ಇರ್ತೇವೆ. ಈ ಒಂದು ಕಾರ್ಯದಲ್ಲಿ ಶಾಸಕರಿಗೆ ಒಂದು ಮನವಿ ಕೊಟ್ಟು ನೋಡುವ, ಅಲ್ಲಿ ಹೋಗೋಣ, ನಾವೇ ಹೋಗಿ ಕೊಡುವ. ಹಾಗೆಯೇ ತಹಸೀಲ್ದಾರಿಗೂ ಕೂಡ ಒಂದು ಮನವಿ ಕೊಡೋಣ, ಕೊಟ್ಟು ಇವರಿಗೆ ಒಂದು ಆಧಾರ್ ಕಾರ್ಡ್ ಹೌದು, ಬೇಸಿಕಲ್ಲಿ ಆಗ್ಬೇಕಂತ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐ ಡಿ, ರೇಷನ್ ಕಾರ್ಡ್, ಇದಿಷ್ಟು ಇವರಿಗೆ ಆಗಬೇಕು. ಹಾಗೆಯೇ ಅವ್ರನ್ನು ಒಮ್ಮೆ ಮಾತಾಡಿಸುವ. ಖಂಡಿತ. ಕಮಲಾ ಅವರು ನಮ್ಮ ಜೊತೆ ಇದ್ದಾರೆ. ಕಮಲಾ ಅವರೇ, ನಿಮಗೆ ಈಗ ಇಷ್ಟೆಲ್ಲ ಸೌಲಭ್ಯಗಳು ಈಗ ಸರ್ಕಾರದಿಂದ ಬರ್ತಾ ಉಂಟು. ಸಿದ್ದರಾಮಯ್ಯ ಸರ್ಕಾರದ ಮುಖ್ಯವಾಗಿ ಏನೋ ಒಂದು 2,000 ಕೊಡುವಂಥದ್ದಾಗಿರ್ಬೋದು, ಅದು ನಿಮಗೆ ಸಿಕ್ಕಿಕೊಂಡುಂಟಾ? ತಿಕ್ಕುಜಿ ಇವರಿಗೆ ಕನ್ನಡ ಬರುವುದಿಲ್ಲ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ತುಳುವಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ನನಗೆ ಸಿಗ್ತಾ ಇಲ್ಲ. ದಾಯಗ ತಿಕ್ಕೊಂತಿಜ್ಜಿ ಯಾಕೆ ಸಿಗ್ತಾ ಇಲ್ಲ? ದಾಯಿಗೆ ತಿಕ್ಕು ಆಧಾರ್ ಇದ್ದಿ ಕಾರ್ಡ್ ಇದ್ದಿಂದ ತಿಕ್ಕುಜಿಂದ ಬಂದ್ಪೇರು. ತಿಕ್ಕುಜಿನ ಯಾವುದೇ ದಾಖಲಾತಿಗಳಿಲ್ಲ, ಹೀಗಾಗಿ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸಿದ್ದರಾಮಯ್ಯರನ್ನ ಬುಕ್ಕೊಂಜಿ ಯೋಜನೆ ಉಂಟು, ಈ ಬಸ್ ಇಡ್ಬೋಪುನ ಫ್ರೀ, ಇವರಿಗೆ ಆ ಸೌಲಭ್ಯ ಉಂಟಾ? ಅದು ಕೂಡ ಇಲ್ಲ ಅಂತೆ. ನೋಡಿ, ಸರ್ಕಾರದವರು ಎಷ್ಟೋ ಯೋಜನೆಗಳನ್ನು ಮಾಡ್ತಾರೆ ಜನರಿಗೋಸ್ಕರ, ಆದರೆ ಆ ಜನರು ಇಂಥವರಿಗೆ ತಲುಪೋದಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಫಲಾನುಭವಿಗಳು. ಇಂಥ ಬಡವರಿಗೆ ತಲುಪದ ಮೇಲೆ ಯಾವ ಯೋಜನೆಯನ್ನು ಮಾಡಿ ಏನು ಪ್ರಯೋಜನ ಸರ್ಕಾರ? ಹಾಗಾಗಿ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳೊಂದು ಗಮನಿಸಬೇಕು. ಈ ಮೂಲಕ ಈ ವಿಡಿಯೋವನ್ನು ಆದಷ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ಯಾರಾದರೂ ಸಂಬಂಧಪಟ್ಟವರು ತನ್ನಿ ಅಂತ ನಾನು ಕೇಳ್ತೇನೆ. ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡದಲ್ಲೂ ಕೂಡ ಹೀಗೆ ಉಂಟಾ ಪರಿಸ್ಥಿತಿ ಅಂತ ಹೇಳಿದರೆ ಉಂಟು ಅಂತ ಹೇಳ್ತದೆ ಇಂಥ ಸಾಕ್ಷಿಗಳು. ಸೊ ಈಗ ನಿಮ್ಮ ಮಗ ಇದ್ದಾನಲ್ಲ ಸಣ್ಣವನು, ಅವನು ಎಲ್ಲಿ ಶಾಲೆಗೆ ಹೋಗ್ತಾ ಇರೋದು? ಪಡಪಿನಂಗಡಿ. ಈಗ ಶಾಲೆಗೆ ಹೋಗಿದ್ದಾನಲ್ಲ, ಕಲೀಲಿಕ್ಕೆಲ್ಲ ಹುಷಾರಿದ್ದಾನ? ಹುಷಾರಿದೆ. ಆಯನ ಎಂಚ ಅಲ್ಪ ಸೇರ್ಪಾಯಿನ ಶಾಲೆಗೆ ಆಧಾರ್ ಕಾರ್ಡ್ ಇಜ್ಜಂದೆ? ಆಧಾರ್ ಕಾರ್ಡ್ ಹೆಚ್ಚಮ್ಮ ಅಲ್ಪ ಪಂಚಾಯತ್ ಪಾರ್ತು ಸೇರ್ಪಾಯಿನ ಆಧಾರ್ ಕಾರ್ಡ್ ಮಂತ್ ಕೊಡ್ತೀಜಿ. ನಮ್ಮಂತ ಕೊಂಡ್ರಿಯಾರುಂಡು ಜನನ ಸರ್ಟಿಫಿಕೇಟ್ ಪೂರ ಕೊಂಡ್ರಿಯಾರುಂಡು. ಕೊಂಡ್ರಿಯಾರ ಎಂಕು ಆಬಿಜಿ ಹೋತು ಕೊಂಡ್ರಿಯಾರ ಅಂಚೆ ಕೊಂಡುತ್ತು ಶಾಲೆಗೆ ಮಾಡ್ತೇನೆ. ಶಾಲೆ ಹೆಚ್ಚಮ್ಮ ಬರೀತು ಬರ್ತಾನೆ. ಶಾಲೆಗೆ ಇವರು ಪಾಪ ವಿದ್ಯಾವಂತರು, ಇವರಿಗೆ ಹೊರಗಡೆ ಎಲ್ಲ ಅಷ್ಟು ಇವರಿಗೆ ಯಾರು ದಿಕ್ಕಿಲ್ಲ. ಒಬ್ಬರು ಅಜ್ಜಿ ಮತ್ತು ಇವರು ಮತ್ತು ಆ ಹುಡುಗ, ಇವ್ರದ್ದು 3 ಜನ ಇರೋದು. ನೋಡಿ, ಈ ಗುಡಿಸಲಲ್ಲಿ ವಾಸ ಇವರದು. ಯಾವುದೇ ಸಮಯದಲ್ಲೂ ಕೂಡ ಗುಡಿಸಲು ಬೀಳುವ ಸ್ಥಿತಿಯಲ್ಲಿದೆ. ಜೊತೆಗೆ ಇವರು ಈ ಮಳೆಗಾಲದಲ್ಲಿ ಇಂಥ ಜಾಗದಲ್ಲಿ ಇರುವುದು ಕೂಡ ಸೇಫ್ ಅಲ್ಲ. ಇದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ಆದರೆ ಯಾರೂ ಬರುವುದಿಲ್ಲ. ಎಚ್ಚೆತ್ತುಕೊಳ್ಳಿ ಅಂಥೇಳಿ ಮಾಧ್ಯಮದ ಮೂಲಕ ನಾವೊಂದು ವರದಿಯನ್ನು ಮಾಡ್ತೇವೆ. ಅದು ನಮ್ಮ ಕರ್ತವ್ಯ, ನಾವು ಮಾಡಿದ್ದೇವೆ. ಮುಂದಿನದ್ದು ನಿಮಗೆ ಬಿಟ್ಟದ್ದು. ಯಾವ ರೀತಿಯ ವಿಚಾರವನ್ನು ಮಾಡಬೇಕು, ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅವರಿಗೆ ಯಾವ ರೀತಿಯಲ್ಲಿ ನ್ಯಾಯ ಕೊಡಬೇಕು ಅನ್ನುವಂಥದ್ದು ನಾಯಕರಿಗೆ ಬಿಟ್ಟಂಥದ್ದು, ಮತ್ತು ನಮ್ಮ ಸಮಾಜದಲ್ಲಿರುವಂತಹ ಓಟು ತಗೊಂಡಿರುವಂತಹವರಿಗೆ ಬಿಟ್ಟಿರುವಂಥದ್ದು. ಮುಂದೆ ಈಗ ಇವರ ಮನೆಯನ್ನು ಯಾರೂ ಸರಿ ಮಾಡಲಿಲ್ಲ ಅಂತ ಹೇಳಿದರೆ ನಾವೇ ಬರ್ತೇವೆ. ಲಾಸ್ಟಿಗೆ ನಾವು ವೆಯ್ಟ್ ಮಾಡ್ತೇವೆ. ಯಾಕಂದರೆ ಸಮಾಜದಿಂದ ಸಮಾಜಕ್ಕೋಸ್ಕರ ಇರುವಂಥ ಜನಗಳು ಕೂಡ ಇಲ್ಲಿದ್ದಾರೆ. ಸೊ ಎಲ್ಲರನ್ನೂ ಕೂಡ ನಾವು ವೆಯ್ಟ್ ಮಾಡ್ತೇವೆ. ವೆಯ್ಟ್ ಮಾಡಿ ಆದಷ್ಟು ಅವ್ರು ಏನಾದರೂ ಸಹಕಾರ ಕೊಡ್ಬೋದೇನೋ ಅಂತ ನಾವು ಯೋಚನೆ ಮಾಡ್ತೇವೆ. ಯಾಕಂದರೆ 1 ವಾರ ಆಗಿ ಸ್ಟೋರಿ ಮಾಡಿ ಯಾರೋ ಒಬ್ಬರು ಮಾತಾಡಲಿಲ್ಲ ಅಂತ ಹೇಳಿದರೆ ನಾವು ಯಾವ ಊರಲ್ಲಿದ್ದೇವೆ? ಹಾಗಾದರೆ ನನಗೆ ಒಂದು ಡೌಟ್ ಬರ್ತಾ ಇದೆ. ನಾವು ಯಾವ ಊರಲ್ಲಿದ್ದೇವೆ ಅಂತ ಬಡ ಜನರ ಪರವಾಗಿ ಯಾರೂ ಮಾತಾಡಲಿಲ್ಲ ಅಂತ ಹೇಳಿದರೆ ಹೇಗೆ? ಯಾರು ಧ್ವನಿ? ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು, ಸಂವಿಧಾನ ಮಾಡಿದ್ದೇ ಅವರು ಬಡವರಿಗೆ ಸಹಾಯ ಆಗಬೇಕು, ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಹಾಯ ಆಗಬೇಕು ಅನ್ನುವಂಥ ಕಾರಣಕ್ಕೆ ಅವರು ಒಂದು
ಈ ಥರದ ಒಂದು ಇದನ್ನು ಮಾಡಿದ್ದಾರೆ. ಆದರೆ ಅಷ್ಟೆಲ್ಲ ಮಾಡಿದರೂ ಕೂಡ ಅದು ಜನಗಳಿಗೆ ರೀಚ್ ಆಗ್ತಿಲ್ಲ ಅಂದರೆ ಏನು ಪ್ರಯೋಜನ? ಉಚಿತಗಳು ಅಂದರೆ ಸಂವಿಧಾನದಲ್ಲಿ ಒಂದು ಹೇಳ್ತದೆ, ಜೀವಿಸುವ ಹಕ್ಕು, ಜೀವಿಸುವ ಹಕ್ಕು ಅಂತ ಒಂದಿದೆ ಮನುಷ್ಯನಿಗೆ. ಆ ಜೀವಿಸುವ ಹಕ್ಕು ಕೂಡ ಇವರಿಗೆ ಇಲ್ಲ ಅಂತ ಅಂದಮೇಲೆ ಇವರನ್ನು ಯಾವ ಥರ ಇವರನ್ನು ಟ್ರೀಟ್ ಮಾಡ್ತದೆ ನಮ್ಮ ಜನತೆ, ನಮ್ಮ ಸೊಸೈಟಿ ಇವ್ರನ್ನ ಯಾವ ಥರ ಟ್ರೀಟ್ ಮಾಡ್ತದೆ? ಇಂಥ ಜನಗಳಿಗೆ ಸಹಾಯ ಆಗದಿದ್ದರೆ ಮತ್ತು ಯಾವ ಜನಗಳಿಗೆ ಸಹಾಯ ಆಗಬೇಕು? ಯಾವ ಒಂದು ಯೋಜನೆಗಳು, ಸರ್ಕಾರ ಮಾಡುವಂಥ ಹೊಸ ಹೊಸ ಯೋಜನೆಗಳು ಇವರಿಗೆ ತಲುಪುವುದಿಲ್ಲ ಅಂದರೆ ನಿಜಕ್ಕೂ ಕೂಡ ಇದು ಭಾಳಷ್ಟು ನೋವಿನ ವಿಚಾರ. ಅದೇ ರೀತಿಯಲ್ಲಿ ಇವತ್ತು ಆ ಹುಡುಗ ಶಾಲೆಗೆ ಹೋಗಿದ್ದಾನೆ. ಸೊ ಇಲ್ಲೇ ಪಡಪಿನಂಗಡಿ ಶಾಲೆಗೆ, ಇಲ್ಲೇ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 3ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವನ ಹೆಸರೆಂತ? ಗಗನ್ ಅಂತ ಅವನ ಹೆಸರು. ಆ ಹುಡುಗನನ್ನೊಮ್ಮೆ ಶಾಲೆಗೆ ಹೋಗಿ ನಾವು ಮಾತಾಡ್ಸ್ಕೊಂಡು ಬರ್ತೇವೆ. ಅಲ್ಲಿ ಅವನು ಪಾಠ ಪ್ರವಚನಗಳಲ್ಲಿ ತೊಡಗಿಕೊಂಡಿದ್ದಾನೆ. ಈಗ ನಾವು ನೇರವಾಗಿ ಪಡಪಿನಂಗಡಿಯ ಶಾಲೆಗೆ ಹೋಗ್ತೇವೆ. ವೀಕ್ಷಕರೇ, ನಾವೀಗ ಇಲ್ಲಿಯ ಪಡಪಿನಂಗಡಿ ಸ್ಕೂಲಿಗೆ ಬಂದಿದ್ದೇವೆ. ಇಲ್ಲಿಯ HM ಅವರನ್ನು ನಾವು ಮಾತಾಡಿಸ್ಲಿಕ್ಕೆ ಈಗ ರೆಡಿಯಾಗಿದ್ದೇವೆ. ಅವರು ಆ ಹುಡುಗನ ಬಗ್ಗೆ, ಗಗನ್ ಅನ್ನುವಂಥ ಹುಡುಗ ಏನು ನಾವು ವಿಡಿಯೋ ಮಾಡಿದ್ವಿ, ಆ ಹುಡುಗನ ಬಗ್ಗೆ ಈಗ HM ಅವರೇ ಮಾತಾಡ್ತಾರೆ. ಮೇಡಮ್ ನಮಸ್ತೆ. ಎಂತ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಧರ್ಮಾವತಿ ಟಿ ಅಂತ. ಇಲ್ಲಿಯ ಮುಖ್ಯ ಶಿಕ್ಷಕಿಯಾಗಿದ್ರಿ. ಮೇಡಮ್, ಈಗ ಗಗನ್ ಅನ್ನೋ ಹುಡುಗನ ಸ್ಟೋರಿ ನೀವು ನೋಡಿದ್ರಾ? ನೋಡಿದ್ದೇನೆ, ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಮೂಲಕ ನೋಡಿದ್ದೇನೆ. ಈಗ ನೀವು ಹೇಳಿ, ಆ ಹುಡುಗ ಹೇಗಿದ್ದಾನೆ ಸ್ಟಡೀಸಲ್ಲಿ ಅಂತ? ಅವನಿಗೆ ಭವಿಷ್ಯ ಇದೆಯಾ? ಹೇಗೆ ಅವನು ಹುಡುಗನ ಸ್ಟಡೀಸ್ ಹೇಗೆ, ಅದರ ಬಗ್ಗೆ ಹೇಳಿ. ಅವನು ಚೆನ್ನಾಗಿ ಓದುವ ಹುಡುಗ, ಮತ್ತು ಯಾವ ಕೆಲಸ ಕೊಟ್ಟರು ಅವನು ಮಾಡ್ತಾ ಇರ್ತಾನೆ, ಮತ್ತು ತುಂಬ ಚುರುಕು ಹುಡುಗ. ಅವನ ಎಲ್ಲ ಕೆಲಸಗಳು, ಶಾಲೆ ಕೆಲಸಗಳನ್ನು ಮಾಡ್ತಾನೆ. ಪ್ರತಿದಿನ ಶಾಲೆಗೆ ಹಾಜರಾಗುವುದು ಅಂದರೆ ಅವನಿಗೆ ತುಂಬ ಖುಷಿ. ಶಾಲೆಗೆ ಬರುವುದು ಅಂತ ಹೇಳಿದರೆ ರಜೆ ಕೊಟ್ಟಾಗ ಕೂಡ ಅವನಿಗೆ ಬೇಸರ ಆಗ್ತದೆ. ಆದರೆ ಪ್ರತಿದಿನ ಬೆಳಿಗ್ಗೆ ಬೇಗನೆ ಬರ್ತಾನೆ, ಎಲ್ಲ ಕೆಲಸಗಳಲ್ಲಿ ತೊಡಗಿಕೊಳ್ತಾನೆ, ತುಂಬ ಖುಷಿ ಪಡ್ತಾನೆ ಶಾಲೆ ಅಂತ ಹೇಳಿದರೆ. ಈಗ ಒಂದು ಆಧಾರ್ ಕಾರ್ಡ್ ಇಲ್ಲದೆ ಒಂದು ಶಾಲೆಗೆ ಅಡ್ಮಿಷನನ್ನು ಹೇಗೆ ಮಾಡಲಾಯಿತು ಅಂದರೆ ಭಾಳ ಕುತೂಹಲ. ಅವರಿಗೆ ಯಾವ ದಾಖಲೆಗಳು ಕೂಡ ಇಲ್ಲ ಅವ್ರ ಹತ್ರ. ಆದರೆ ಅವರಿಗೆ ಹೇಗೆ ಒಂದು ಅಡ್ಮಿಷನ್ ಆಯಿತು ಈ ಸ್ಕೂಲಲ್ಲಿ ಆ ಹುಡುಗನಿಗೆ ಅಂತ? ದಾಖಲಾತಿಗೆ ಒಳಪಡುವಾಗ ಅದರ ವರ್ಷ ನೋಡಿ ನಾವು ನಮ್ಮ ಪಕ್ಕದ ಅಂಗನವಾಡಿಯಿಂದ ಅವನ ಹುಟ್ಟಿದ ತಾರೀಖುಗಳನ್ನು ಪಡ್ಕೊಂಡು ನಾವು ಬರೀ ಅವರ ದಾಖಲೆಯನ್ನು ಪಡೆದುಕೊಂಡು ಮಾತ್ರ ಶಾಲೆಯಲ್ಲಿ ಸೇರಿಸಿಕೊಂಡೆವು. ನಂತರ ದಿನಗಳಲ್ಲಿ ತಂದೆ ಅವರ ತಾಯಿಯನ್ನು ಸಂಪರ್ಕಿಸಿ, ಅವನ ಮನೆಯವರನ್ನು ಸಂಪರ್ಕಿಸಿ ಜನನ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ಗಳ ಬಗ್ಗೆ ಕೇಳಿದೆವು. ಯಾವುದೇ ಇಲ್ಲದಾದಾಗ ನಾವು ಕ್ರಮೇಣ ಅವರ ಪೇರೆಂಟ್ಸಿಗೆ ಒತ್ತಾಯ ಮಾಡ್ತಾ ಇದ್ದೆವು, ಅದರ ಮಾಡಿಸಿ. ಅಂದರೆ ನೀವು ಯಾಕೆ ಒತ್ತಾಯ ಮಾಡ್ತೀರಿ ಅಂದರೆ, ಪ್ರತಿಯೊಂದು ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಸರ್ಕಾರದ ನಿಯಮ ಇದೆ. ಆ ನಿಯಮವನ್ನು ನೀವು ಪಾಲನೆ ಮಾಡ್ತಿದ್ದೆವು. ಅದು ಮತ್ತು ನಮಗೆ ಆದರೂ ಎಲ್ಲ ವಿಷಯಗಳು ಬೇಕಾಗ್ತದೆ. ಈಗ ಸ್ಯಾರ್ಸಿಗೆ ಸೇರಿಸಬೇಕಾದ್ರೂ ದಾಖಲೆ ಆಧಾರ್ ಇಲ್ಲದೆ ಯಾವುದೇ ಕಂಪ್ಲೀಟ್ ಆಗೋದಿಲ್ಲ ಶಾಲೆಯ ಮಾಹಿತಿಗಳು. ಹಾಗಾಗಿ ನಮಗೂ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಅವರ ಮಗುವನ್ನು ತಾಯಿಯನ್ನು ಸಂಪರ್ಕಿಸಿ ನಾವು ಆಧಾರ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆವು. ಅದು ಆಗ್ತಾ ಇರಲಿಲ್ಲ. ಕಾರಣ ಅವರೊಟ್ಟಿಗೆ ಯಾವುದೇ ಮನೆಯಲ್ಲಿ ದಾಖಲೆಗೆ ಬೇಕಾದಂಥ ಯಾವುದೇ ಮಾಹಿತಿಗಳಿರಲಿಲ್ಲ. ಈಗ ಪಂಚಾಯಿತಿಗೆ ತಿಳಿಸಿದ್ದೇವೆ, ಎಲ್ಲ ಕಡೆ ತಿಳಿಸಿದರೂ ಕೂಡ ಅವರಲ್ಲಿ ಯಾವುದೇ ದಾಖಲಾತಿ ಇಲ್ಲದ ಕಾರಣ ಸ್ವಲ್ಪ ತೊಂದರೆ ಆಯಿತು ಅನ್ನಿಸ್ತದೆ. ಓಕೆ. ಈಗ ಅವನು ಕ್ಲಾಸ್ ರೂಮ್ ಇದೆ ಅಲ್ವಾ? ಅವನು ಕ್ಲಾಸ್ ರೂಮ್ ಇಲ್ಲಿ? ಹೌದು, ಅವನು 1ರಿಂದ 3ನೇ ತರಗತಿನಲ್ಲಿ ಕಲಿಕಲ್ಲ. ಜಸ್ಟ್ ಅವನು ನಮ್ಮ ಮಕ್ಕಳ ಜೊತೆ ಅವನು ಮಾತಾಡಿಸುವ. ಬನ್ನಿ. ಲೈಟ್ಸ್ ಇದೆಯಾ? ಲೈಟ್ ಒಮ್ಮೆ ಆನ್ ಮಾಡ್ತೀರಲ್ಲ? ಈಗ ನೀವು ಇಲ್ಲಿ ನೋಡ್ಬೋದು, ಈ ಹುಡುಗ ಇಲ್ಲಿದ್ದಾನೆ. ಹಾಂ, ಬಾ ಇಲ್ಲಿದ್ದಾನೆ. ನೋಡಿ ಎಷ್ಟು ಚುರುಕಾಗಿದ್ದಾರೆ ಈ ಹುಡುಗ ಅಂತೇಳಿ. ಹೇಗೆ ಆಗ್ತುಂಟು ಸ್ಟಡೀಸು? ಚೆನ್ನಾಗಿದೆ. ಟೀಚರ್ಸ್ ಈಗ ಹೇಳ್ತಾ ಇದ್ರು, ಮಾತಾಡ್ತಾ HM ಹೇಳ್ತಾ ಇದ್ರು, ತುಂಬ ಚುರುಕು ಸ್ವಭಾವದ ಹುಡುಗ, ಕಲೀಲಿಕ್ಕೆ ಕೂಡ ತುಂಬ ಹುಷಾರಿದ್ದಾನೆ. ಅವನಿಗೇನು ಪಾಠದ ವಿಷಯವನ್ನು ಇನ್ನೊಬ್ಬರು ಟೀಚರ್ಸ್ ಏನು ಹೇಳಿಕೊಡ್ತಾರೆ ಅದನ್ನು ತುಂಬ ನೀಟಾಗಿ ಕೇಳ್ತಾನೆ ಮತ್ತು ಹಾಗೆ ಬರೀತಾನೆ. ಓದುವ ವಿಚಾರದಲ್ಲಿ ರಾಜಿ ಇಲ್ಲ ಅಂಥೇಳಿ ಅವರು ಹೇಳಿದರು. ಅವನಿಗೆ ಬೇಕಾಗಿದ್ದು ಮೂಲ ಸೌಕರ್ಯ, ಅದರಲ್ಲಿ ಮುಖ್ಯವಾಗಿ ಕೂಡ ಅವರ ಕುಟುಂಬಕ್ಕೆ ಬೇಕಾಗಿರುವಂಥದ್ದು ಅಂದರೆ ಅಧಿಕೃತ ದಾಖಲಾತಿಗಳು. ನಾವೀಗಾಗಲೇ ನಾವು ಅದನ್ನು ಹೇಳಿದ್ದೇವೆ, ಏನೆಲ್ಲ ಅವರಿಗೆ ಸಿಗಬೇಕು ಅಂತೇಳಿ. ಒಂದು ಆಧಾರ್ ಕಾರ್ಡ್ ಒಂದು ಫಸ್ಟ್ ಆಗಬೇಕು, ಜೊತೆಗೆ ಅವರ ಕುಟುಂಬಕ್ಕೊಂದು ಮನೆ ಆಗಬೇಕು. ಇದನ್ನು ನಾವು ಒತ್ತಾಯ ಮಾಡುವಂಥದ್ದು. ಇಂಥ ಹುಡುಗ ಈಗ ನಾವು ಇವನು ಮಾತಾಡಿಸುವ. ಈಗ ಕ್ಲಾಸಲ್ಲಿ ನೀನು ಹೇಗೆ ಕಲೀಲಿಕ್ಕೆಲ್ಲ ಎಷ್ಟು ಹುಷಾರಿದ್ಯಾ? ಹೇಗೆ ನಿನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ನಿನ್ನ ಬಗ್ಗೆ? HM ಅಂತ ಹೇಳ್ತಾರೆ ನಿನಗೆ, ಪಾಠ ಕಲಿಯ ಅಂತ ಹೇಳ್ತಾರೆ. ಒಬ್ಬೊಬ್ಬ ಟೀಚರು ಒಬ್ಬೊಬ್ಬರಿಗೆ ಇಷ್ಟ ಆಗ್ತಾರೆ. ನಿನಗೆ ಯಾವ ಟೀಚರ್ ಇಷ್ಟ?
ಎಚ್ ಎಮ್ ಮೇಡಮ್ ಇಷ್ಟನಾ? ಹಾಂ, ಎಚ್ ಎಮ್ ಮೇಡಮ್ ಇಷ್ಟ. ಎಚ್ ಎಮ್ ಮೇಡಮ್ ಯಾಕೆ ಇಷ್ಟ? ಅವರು ಹಾಡೆಲ್ಲ ಕಲಿಸಿಕೊಡ್ತಾರೆ. ಹಾಡು ಹೇಳಿಕೊಡ್ತಾರಾ? ಹಾಂ, ಯಾವ ಹಾಡು ಹೇಳಿಕೊಡ್ತಾರೆ? ಒಂದು ಕಾಗೆ ಬಂತು ಅಂತ. ಒಂದು ಕಾಗೆ ಬಂದಿತು. ಹ್ಞೂ. ಒಂದು ಕಾಗೆ ಬಂದಿತು, 2 ಕಾಲು ತಂದಿತು, 3 ಮೊಟ್ಟೆ ಇಟ್ಟಿತು, 4 ಸಲ ಕೂಗಿತು, 5 ಸಲ ರೆಕ್ಕೆ ಬಿಟ್ಟು ಹಾರಿತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿದ್ರಾ ಎಷ್ಟು ಚುರುಕಾಗಿದ್ದಾನೆ. ಟೀಚರ್ಸ್ ಹೇಳಿದ, ಎಚ್ ಎಮ್ ಹೇಳಿದ ಪಾಠವನ್ನು ಎಷ್ಟು ಚಂದ ಕೇಳಿದ್ದಾನೆ. ಇದು ನಮ್ಮ ಭಾರತದ ಒಂದು ಸಂಸ್ಕೃತಿ. ಜೊತೆಗೆ ನಮ್ಮ ಟೀಚರ್ಸ್ಗಳು ಎಷ್ಟು ಪ್ರಯತ್ನ ಪಡ್ತಾರೆ ಕ್ಲಾಸಲ್ಲಿ ಮಕ್ಕಳನ್ನು ಪ್ರೇರೇಪಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಹಾಗೆಯೇ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರ ಕೂಡ ಅಷ್ಟೇ ಪ್ರಯತ್ನವನ್ನು ಮಾಡಬೇಕು. ಬರಿಬೋದಾ 1-2 ಅಕ್ಷರ? ಯಾವುದು ಬರೀತೀಯ? ನಿಂಗೆ ಎಂತ ಇಷ್ಟ ಅದನ್ನು ಬರೀ ನೋಡ ಬೋರ್ಡ್ ಮೇಲೆ. ಹೋಗು, ಚಾಕು ಕೊಡಿ. ನಿನ್ನ ಹೆಸರು ಬರೀಲಿಕ್ಕೆ ಬರ್ತದೆ ನಿನಗೆ? ಹೆಸರು ಬರೀತೀಯಾ? ಹೆಸರೆಲ್ಲ ಬರೀತೀಯ ನಿನ್ನದು? ನೋಡ, ಬರೀ ನಿನ್ನ ಹೆಸರು ಬರೀ ಬೋರ್ಡ್ ಮೇಲೆ. ಗಗನ್. ಹಾಂ, ನೋಡಿ ಅವನ ಹೆಸರೆಲ್ಲ ಬರೆದಿದ್ದಾನೆ ಅವನು. ಇಂಗ್ಲೀಷಲ್ಲಿ ಬರೀತೀಯಾ? ಹಾಂ, ಇಂಗ್ಲೀಷಲ್ಲಿ ಬರಿ. ಹಾಂ, ಗಗನ್ ಅಂತ ನೋಡಿ, ಅವನು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಬರೆದಿದ್ದಾನೆ. ಸೊ ಇದು ಈ ಹುಡುಗ ಇವತ್ತು, ಯಾಕಂದರೆ ಅವನಿಗೆ ಇನ್ನಷ್ಟು ಕೋಚಿಂಗ್ ಕೊಟ್ಟರೆ ಅವನು ಇನ್ನಷ್ಟು ಹುಷಾರಾಗ್ತಾನೆ. ಜೊತೆಗೆ ಅವನಿಗೆ ಇನ್ನಷ್ಟು ಮನೆ ಕಡೆಯಿಂದ ಕೂಡ ಅವನು ಸರಿ ಇರಬೇಕು. ಯಾಕಂದರೆ ಅವನ ಮನೆ ನೋಡಿದರೆ ನಮಗೆ ಅರ್ಥ ಆಗುತ್ತೆ ಅವನು ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅಂತೇಳಿ. ಅವನನ್ನು ಟೀಚರ್ಸು ಇಲ್ಲಿ ಎಚ್ ಎಮ್ ಎಲ್ಲ ತುಂಬ ಅವನ ಶಾಲೆಗೆ ಕರ್ಕೊಂಡು ಬರಲಿಕ್ಕೂ ತುಂಬ ಪ್ರಯತ್ನ ಮಾಡಿ ಅವರೊಂದು ಇಲ್ಲಿಗೆ ಸ್ಕೂಲಿಗೆ ಕರ್ಕೊಂಡು ಬಂದಿರುವಂಥದ್ದು. ಇಲ್ಲಿಯ ಟೀಚರ್ಸ್ಗಳ ಕೆಲಸವನ್ನು ನಾವು ಮೊದಲಾಗಿ ಮೆಚ್ಚಿಕೊಳ್ಬೇಕು. ಅದೇ ರೀತಿಯಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ, ಸುತ್ತಮುತ್ತೆಲ್ಲ ಅವನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಇವತ್ತು ಸ್ಕೂಲಿಗೆ ಬಂದಿದ್ದಾರೆ. ಇವನ ಬಗ್ಗೆ ಯಾರು ಮಾತಾಡ್ತೀರಿ? ಇವನ ಫ್ರೆಂಡ್ ಯಾರು? ನಿನ್ನ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್? ಹಾಂ, ಬಾ ಸೀಮಕ್ಕ ಬಾ. ಬಾಯ್. ಎಂತ ನಿನ್ನ ಹೆಸರು? ಬಾ, ನೀನು ಬಾ. ಹಾಂ, ಇವರು ನೋಡಿ, ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತೆ. ಇವನಿಗೆ ಗಗನಿಗೆ ಶಿಮಕ್ ಅಲ್ಲ, ಶಿಮಕ್ ಒಳ್ಳೆ ಫ್ರೆಂಡು. ಹಾಗಾಗಿ ನಿನ್ನ ಫ್ರೆಂಡಿನ ಬಗ್ಗೆ ಅವನು ನಿಂಗೆ ಹೇಗೆ ಇಷ್ಟ ಆಗ್ತಾನೆ? ಎಂತೆಲ್ಲ ಅವನು ನಿಂಗೆ ಫ್ರೆಂಡಲ್ಲಿ ಅಂದರೆ ಎಂತ ಕಡಲೆ ಎಲ್ಲ ತಂದು ಕೊಡ್ತಾನೆ, ಚಾಕ್ಲೇಟ್ ತರ್ತಾನೆ, ಎಂತ ತರ್ತಾನೆ? ಚಾಕು ಕೊಡ್ತಾನೆ. ಚಾಕು? ಹಾಂ, ಬರೀಲಿಕ್ಕೆ ಚಾಕು ಕೊಡ್ತಾನಂತೆ ಇವನು. ನೋಡಿ, ಅಂದರೂ ಇಲ್ಲೂ ಕೂಡ ಫ್ರೆಂಡಿಗೆ ಅವನೊಂದು ಗಿಫ್ಟ್ ಕೊಡೋದೇನೆಂದರೆ ಒಂದು ಚಾಕ್. ಅಂದರೆ ನೀನು ಕಲಿ, ನಾನು ಕಲಿತೇನೆ ಅಂತ ಒಂದು ನೋಡಿ, ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಪ್ರೇರೇಪಣೆ ಮಾಡುವಂಥದ್ದು ಈ ಥರದ ಕೆಲಸಗಳಲ್ಲಿ. ಸರೋಜಿನಿ ಮೇಡಮ್ ಇದ್ದಾರೆ. ನೀವು ಯಾವ ಸಬ್ಜೆಕ್ಟ್ ಪಾಠ? ನಾನು ಗಣಿತ ಮಾಡ್ತಾ ಇದ್ದೇನೆ. ಗಣಿತ? ಈ ವರ್ಷದಿಂದ ಗಣಿತ ಮಾಡ್ತಾ ಇದ್ದೇನೆ. ಕಳೆದ ವರ್ಷ ಪರಿಸರ ಅಧ್ಯಯನ ಮಾಡ್ತಾ ಇದ್ದೆ. ಹೌದು. ಈಗ ಈ ಹುಡುಗನ ಬಗ್ಗೆ ನೀವು ಹೇಳಿ. ಆತನಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ, ಒಂದು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವರ ಕುಟುಂಬ. ಹೌದು. ಈಗ ಅಂತ ಕಷ್ಟದಲ್ಲೂ ಕೂಡ ಹುಡುಗನ ಕಲಿಕೆ ಹೇಗಿದೆ ಅಂತೇಳಿ? ಕಲಿಕೆ ಚೆನ್ನಾಗಿದೆ. ಅವನು ಭಾರಿ ಚುರುಕು. ಅದರಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಯಾವುದೋ ಒಂದು ಪುಸ್ತಕ ಅದು ಇದು ನಮ್ಮಲ್ಲಿ ಅಂದರೆ ನಲಿಕಲಿಯಲ್ಲಿ ವಿಷಯ ಏನಂತ ಹೇಳಿದರೆ ಸ್ವಕಲಿಕೆ, ಸ್ವವೇಗದ ಕಲಿಕೆ, ಸಂತಸ ಕಲಿಕೆ ಅಂತ ಇರೋದು. ಅಂದರೆ ಆಯಾಯ ತಟ್ಟೆಯಲ್ಲಿ ಅವರು ಆಯಾಯ ಗ್ರೂಪ್, ಈಗ ರೌಂಡ್ ಉಂಟಲ್ವ, ಅದರಲ್ಲಿ ಕೂತ್ಕೊಂಡು ಕಲಿಕೆ ಮಾಡೋದು. ಯಾವುದೇ ಒಂದು ವಸ್ತು ಹೇಳಿದರೆ ಅವನು ಮೊದಲು ಕೇಳಿಸಿಕೊಡ್ತಾನೆ, ತಕ್ಷಣ ಅದನ್ನು ತಂದು ಕೊಡ್ತಾನೆ. ಪುಸ್ತಕ ನಾವು ಇಲ್ಲಿಯೇ ಇಡಲಿಕ್ಕೆ ವ್ಯವಸ್ಥೆ ಮಾಡೋದು ಮಕ್ಕಳದ್ದು. ಅಂದರೆ ಅವರಿಗೆ ಸೇತುಬಂಧ ಚಟುವಟಿಕೆ ಅಂತ ಈಗ ನಡೆಯಿದ್ದು. ನಲಿಕಲಿಯವರ 1ನೇವರೆಗೆ ವಿದ್ಯಾಪ್ರವೇಶ ಅಂತ ನಡೀತದೆ. ಈಗ ಅಂದರೆ ಪ್ರಾರಂಭ ಆದಷ್ಟೇ ಅಲ್ಲ, ಒಂದು ತಿಂಗಳಾದಷ್ಟೇ ಅಲ್ಲ. ಆಗ ಯಾವುದೇ ವಿಷಯವನ್ನು ಹೇಳಿದಾಗ ಅವನು ಚೆನ್ನಾಗಿ ನಿರ್ವಹಿಸ್ತಾನೆ. ಮೊದಲು ಎತ್ತಿದ ಕೈ ಅವನೇ. ಒಮ್ಮೊಮ್ಮೆ ರಜೆ ಮಾಡಿದರೆ ಎಚ್ಎಮ್ಗಳು ಅದರ ಗಮನಕ್ಕೆ ತಂದು ಅವರನ್ನು ಭರಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಬಂದರೆ ತುಂಬ ಚುರುಕು. ಕಲಿಕೆಯಲ್ಲಿ ಏನೋ ಅವನು ಕಡಿಮೆ ಏನಿಲ್ಲ. ಹೇಳಿದ್ದನ್ನು ನಾವು ಯಾವುದು ಹೇಳಿಕೊಡ್ತೇವೆ ಅದನ್ನು ಚೆನ್ನಾಗಿ ಅವನು ಮಾಡುವ ಒಂದು ವಿದ್ಯಾರ್ಥಿ. ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಬಹುಶಃ ಆತನನ್ನು ಎಲ್ಲ ಸ್ವಲ್ಪ ಈ ಮನೆ ವ್ಯವಸ್ಥೆ ಎಲ್ಲ ಸರಿಯಾದರೆ ಅದೇ ಅದು ಬರುವುದು ಅವನ ಮನೆತನದಿಂದ ಸ್ವಲ್ಪ ಉಂಟು ಅಂತ. ನಮ್ಮ ಶಾಲಾ ವತಿಯಿಂದ ನಾವು ಚೆನ್ನಾಗಿ ಎಲ್ಲರೂ ಅಧ್ಯಾಪಕರು ಕಲಿಸಿಕೊಡ್ತೇವೆ. ಅಂದರೆ ಕೆಲವು ಮನೆತನದಿಂದ ಬರ್ತದೆ. ನಾನು ಮನೆತನದ್ದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಅದು ಸರಿ ಸಮಸ್ಯೆ ಇದ್ದ ಕಾರಣ ಆ ರೀತಿಯಲ್ಲಿ ಮಗು ಆಗಿದೆ ಅಂತ ನಮ್ಮೊಂದು ಅಭಿಪ್ರಾಯ. ಅಂದರೆ ಯಾವುದೇ ವ್ಯವಸ್ಥೆಗಳಿಲ್ಲ ಅವನಿಗೀಗ. ಉದಾಹರಣೆಗೆ ಅವನಿಗೀಗ ಎಲ್ಲವೂ ವ್ಯವಸ್ಥೆ ಇರ್ತಿದ್ರೆ ಸ್ಕಾಲರ್ಶಿಪ್ ಸಿಗ್ತಿತ್ತು, ಎಲ್ಲವೂ ಸಿಗ್ತಿತ್ತು. ನಮಗೆ ಬೇಸರ ಆಗ್ತಾ ಉಂಟು, ಏನು ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ನಮಗೆ ಕಲಿಕೆ, ನಾವು ಕಲಿಸುವುದನ್ನು ಅವನು ಯಾವ ಮಟ್ಟಕ್ಕೆ ಇರಬೇಕು ಅದನ್ನು ನಾವು ಮಾಡಲಿಕ್ಕೆ ನಾವು ಸದೃಢ. ಫೆಸಿಲಿಟಿ ಅಂದರೆ ಉಚಿತ ಎಲ್ಲ ಸಿಗ್ತದಲ್ಲ, ಹೌದು ಸಿಗ್ತದೆ. ಅದೀಗ ಎಲ್ಲವೂ ಸಿಗ್ತದೆ. ಅದೆಲ್ಲವೂ ಸಿಗ್ತದೆ. ಶಾಲೆಯಲ್ಲಿ ಸಿಗುವ ಇದೆಲ್ಲ ಫೆಸಿಲಿಟಿಗಳಂದ್ರೆ ಅವನಿಗೆ ಬರುವ ಸೌಲಭ್ಯಗಳು ಕೆಲವು ಅದು ಬಿಟ್ಟು ಏನು ಬೇಕು ಮೇಡಮ್? ಅದು SC/ST ಈಗ ಬರಲಿಲ್ಲ. ಆದ ಕಾರಣ ಈ 2 ವರ್ಷದಿಂದ ಸಿಗದ ಕಾರಣ ಅವನಿಗದು ಮಾಮೂಲಾಗಿ ಸಿಗದೆ ಹೋಗಿದೆ. ಎಲ್ಲ ಶಾಲೆಯಿಂದ ಬರುವಂಥದ್ದು ಎಲ್ಲವೂ ಸಿಗ್ತದೆ. ಎಲ್ಲವೂ ಬಟ್ಟೆ, ಉಚಿತ ಪಠ್ಯ ಪುಸ್ತಕ,
ಎಲ್ಲವೂ ಈಗ ಶೂ ಸಾಕ್ಸ್ ಎಲ್ಲವೂ ಕೊಡ್ತೇವೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ದಾಖಲಾತಿಯಾದ ಮಗು ಒಂದು ಶಾಲೆಗೆ ಸೇರಿದರೆ ಸರ್ಕಾರದ ಸೌಲಭ್ಯಗಳು ಶಾಲೆಗೆ ಏನು ಬರ್ತದೆ ಅದು ಎಲ್ಲದಕ್ಕೂ ಬದ್ಧರು ಆ ಮಕ್ಕಳು. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟು ಹೊತ್ತು ವಿದ್ಯಾರ್ಥಿ ಗಗನ್ ಜೊತೆ ನಾವು ಮಾತಾಡಿದ್ವಿ. ಆತನ ಕುಟುಂಬದ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ನಿಮ್ಮ ಎದುರು ಸಮಗ್ರವಾಗಿ ತೆರೆದಿಟ್ವಿ. ಟೀಚರ್ಸ್ಗಳನ್ನು ಮಾತಾಡಿಸಿದ್ವಿ. ಇದೆಲ್ಲ ನೋಡಿದಾಗ ನಮಗೆ ಅನಿಸೋದು ಮಕ್ಕಳಿಗೆ ಶಿಕ್ಷಣ ಅನ್ನೋದು ಭಾಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಕಲಿಯೋಣ, ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡೆದು ಬೆಳೆಯೋಣ ಅನ್ನುವಂಥ ಸ್ಲೋಗನನ್ನು ಸರ್ಕಾರಿ ಶಾಲೆಯಲ್ಲಿ ಹಾಕಿರ್ತಾರೆ. ಅದರಂತೆ ಇಲ್ಲಿ ಶಿಕ್ಷಣ ದೊರೀತಾ ಇದೆ ಆ ಹುಡುಗನಿಗೆ. ಆದರೆ ಮುಂದಿನ ದಿವಸಗಳಲ್ಲಿ ಆತನ ಭವಿಷ್ಯಕ್ಕೆ ಬಹಳಷ್ಟು ಸಮಸ್ಯೆಗಳಾಗುವಂತಹ ಒಂದು ದಾರಿಗಳು ಕಾಣ್ತಾ ಇದ್ದಾವೆ. ಅಂತಹ ಸಮಸ್ಯೆಗಳಿಂದ ದೂರವಾಗಬೇಕು, ಅಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಆದರೆ ಖಂಡಿತವಾಗಿಯೂ ಕೂಡ ಈಗಾಗಲೇ ಆಡಳಿತ ಪ್ರತಿನಿಧಿಗಳು, ನಮ್ಮ ವ್ಯವಸ್ಥೆಯಲ್ಲಿರುವ ರಾಜಕಾರಣಿಗಳು ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಆತನ ಕುಟುಂಬಕ್ಕೆ ಮಾಡಬೇಕಾದಂತಹ ಎಲ್ಲ ಸೌಕರ್ಯವನ್ನು ಮಾಡಿಕೊಡಬೇಕು ಅಂತ ನಾವಿಲ್ಲಿ ಒತ್ತಾಯಿಸ್ತಿದ್ದೇವೆ. ಅದರ ಜೊತೆಗೆ ಮುಂದಿನ ಈ ಅಪ್ಡೇಟ್ಸನ್ನು ನಾವು ಕೊಡ್ತೇವೆ. ಈಗಾಗಲೇ ನಾವು ಹೇಳಿದ್ದೇವೆ, ಒಂದು ವೇಳೆ ಯಾವುದೇ ಜನಪ್ರತಿನಿಧಿಗಳು ಬಂದು ಇವರ ಸಹಕಾರಕ್ಕೆ ಬಾರದೇ ಹೊರತು ಇದು ಖಂಡಿತವಾಗಿಯೂ ಕೂಡ ನ್ಯೂಸ್ ನಾಟ್ ಔಟ್ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಮುಂದಕ್ಕೆ ಇನ್ನಷ್ಟು ಕೆಲಸಗಳನ್ನು ಇವರ ಪರವಾಗಿ ನಾವು ಮಾಡ್ತೇವೆ ಅಂತ ಹೇಳ್ತೇವೆ. ಅದಕ್ಕೂ ಮೊದಲು ಜನಪ್ರತಿನಿಧಿಗಳು ಅಂತ ನಾವು ಇದ್ದಾರೆ, ಅವರಿಗೆ ನಾವು ಈ ಜಾಗವನ್ನು ಅಂದರೆ ಈ ವ್ಯವಸ್ಥೆಯನ್ನು ನಾವು ಈ ಮಾಡುವಂಥ ಕೆಲಸವನ್ನು ನಾವು ಬಿಟ್ಟುಬಿಡ್ತೇವೆ ಅವರಿಗೆ. ಯಾಕಂದರೆ ಫಸ್ಟ್ ಮಾಡಬೇಕಾಗಿದ್ದು ಅವರು, ಯಾಕಂದರೆ ಜನರಿಂದ ಚುನಾಯಿತರಾಗಿರುವವರು ಫಸ್ಟು ಜನರನ್ನು ಕೆಲಸವನ್ನು ಅವರೇ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೇವೆ. ಅದನ್ನು ಹೊರತುಪಡಿಸಿ ಆಗದೇ ಇದ್ದಲ್ಲಿ ಮುಂದಿನ ಒಂದು ನಿರ್ಧಾರವನ್ನು ನಾವು ಸ್ಥಳೀಯ ಯುವಕರ ಜೊತೆ ಮಾತಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ತಗೊಳ್ತೇವೆ. ಹೊತ್ತು ಇದರ ಬಗ್ಗೆ ನಿಮಗೆ ಏನಾದ್ರು ಅನಿಸ್ತಿದೆ ಅಥವಾ ಈ ವಿಚಾರದ ಬಗ್ಗೆ ನೀವು ಏನು ಕಮೆಂಟ್ ಮಾಡಬೇಕು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.